ರೈತರಿಗೆ ಹೇಳಿ ಅವ್ರಿಗೆ ಮಾರ್ಕೆಟ್ಗೆ ನಾವು ಬೆನ್ನು ಹತ್ತಿದ್ವಿ, ಮಾರ್ಕೆಟ್ ಉಳಿಸೋದು ಬೆನ್ನು ಹತ್ತೆ, ಶಿಕ್ಷಣ ಎಲ್ಲರಿಗೂ ಸಿಗುವಂಥ ಒಂದು ವ್ಯವಸ್ಥೆಗೆ ಬೆನ್ನು ಹತ್ತಿದ್ರೆ ಈ ಹೋರಾಟ ನಮ್ಮ ಶಶಿಕಾಂತ್ ಗುರೂಜಿಯಿಂದ ಸಾಧ್ಯದ. ಯಾಕೆಂದ್ರೆ ಅವ್ರು ಹಿಂದಿದ್ದು ಕೇವಲ ಅವ್ರ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ಶಕ್ತಿ ಅದ. ಏನಪ್ಪ ಈಗ ಹೇಳಿದಾಗ ನಿಮಗೆ ಈ ಒಂದು ಇಂಚಗೇರಿ ಮಠ ಸಂಪ್ರದಾಯ ಅದ, ಅಲ್ಲಿ ಜನ ಇದ್ದಾರೆ, ಒಂದು ಸಂಘಟನೆ ಅದ, ಅವರ ಎಲ್ಲರ ಬೆಂಬಲ ಜೊತೆಗೆ ರೈತರ ಸಮೀಪ ಹೋಗುವಂಥದ್ದು, ಜನಸಾಮಾನ್ಯರ ಸಮೀಪ ಹೋಗುವಂಥ ಶಕ್ತಿ ಅವ್ರಿಗದ. ಹೀಗಾಗಿ ಅವರು ಚಾಲೆಂಜ್ ಮಾಡ್ಬೋದಿಲ್ಲ ಅಂತಲ್ಲ. ನಾಳೆ ಇಂದಿನ ನಾಳೆ ಈ ಹರಬಾಯಿ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಮಾಣಿಕ ರೈತರನ್ನು, ಪ್ರಾಮಾಣಿಕ ಹೋರಾಟಗಾರರನ್ನು ಆರಿಸಿ ತರಿಸುವಂಥ ಒಂದು ವ್ಯವಸ್ಥೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇದೆ. ಆದರೆ ಭಾಳ ಡಿಫಿಕಲ್ಟ್ ಅದು, ಅಷ್ಟು ಸತ್ಯ, ಭಾಳ ಕಷ್ಟದ ಕೆಲಸ. ಯಾಕಂದರೆ ಇವತ್ತು ನಮ್ಗೆ ಯಾವ ರೀತಿ ಬೇರೆ ಬಿಟ್ಟದಪ್ಪ ಅಂತಂದರೆ ಈ ದುಡ್ಡು, ಸಾರಾಯಿ, ಇನ್ನುಳಿದ ದುಡ್ಡು ವ್ಯವಹಾರ, ಅವ್ಯವಹಾರಗಳು ಅಂದರೆ ನಾವು ಒಂದು ತೊಗೊಂಡ ತಕ್ಷಣ ಮರಳಾಗಿ ಬಿಡ್ತೀವಿ ಅಂತ ಎಲ್ಲ ಎಲೆಕ್ಷನ್ದಲ್ಲಿ ನೋಡ್ತಾ ಇದ್ದೀವಿ ನಾವು ಇದನ್ನು. ಅದರಲ್ಲೂ ಈ ಸಾರ್ವಜನಿಕ ಎಲೆಕ್ಷನ್ಗಳಂತ ನಾವು ಕಂಡೇ ಕಾಣ್ತಾ ಇದ್ದೀವಿ. ಇದರ ವಿರುದ್ಧ ಹೋರಾಟ ಆಗಿತ್ತಪ್ಪ, ಮಾಡಬೇಕಾಗಿತ್ತು ಅಂದ್ರೆ ಈಗ ಒಂದು ಮಾತಂದಾರ ಶಶಿಕಾಂತ್ ಗುರೂಜಿ ಅವರು, ಇಲ್ಲ ಪ್ರತಿ ಮನೆಗೂ ಹೋಗ್ತೀವಿ ನಾವು, ಕನ್ವಿನ್ಸ್ ಮಾಡ್ತೀವಿ, ತಿಳಿಸ್ತೀವಿ ಅಂತ. ಅದೊಂದೇ ಇರೋ ಹಾದಿ, ಮತ್ಯಾವುದಿಲ್ಲ. ಮತದಾರರ ಮನಸ್ಸನ್ನು ಪರಿವರ್ತನೆ ಮಾಡಿ ಯೋಗ್ಯರನ್ನ ಹಾಕಿರಪ್ಪ ಅಂದರೆ, ಒಂದು ಯೋಗ್ಯರಿಲ್ಲ ಅಂದ್ರೆ ನೋಟಾ ಬಳಸಲಿಲ್ಲ ಅಂತ ಹೇಳುವಂಥ ವ್ಯವಸ್ಥೆಯನ್ನು ಇಡೀ 224 ಕ್ಷೇತ್ರಕ್ಕೂ ಮಾಡಿ. ಒಳ್ಳೆಯವ್ರು ಬರಲ್ಲ, ಇವ್ರು ಒಂದೇ ಕ್ಷೇತ್ರ ಅಂತಲ್ಲ, ಹರಬಾಯಿ ಅವರು ಅಷ್ಟೇ ಭ್ರಷ್ಟದಾರ ಅಂತಲ್ಲ, ಯಾವ ಕ್ಷೇತ್ರ ಹೋಗ್ತಾರೆ ಇಂಥವ್ರು ಸಿಗ್ತಾರೆ. ಅವ್ರು ಭ್ರಷ್ಟನ್ನು ನುಗ್ಗಿದ್ರು ವ್ಯವಸ್ಥೆ ನಂಗೆ ಆಗಿದೆ. ಇವತ್ತು ದುಡ್ಡು ಯಾರಿಗಾಗಿರ್ತದೆ ಅದು ಆರಿಸಿ ಬರ್ತಾರಪ್ಪ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ನುವಂಥ ವಿಷಯ, ಎಲ್ಲರ ಮೇಲೆ ಆರೋಪಗಳಿದ್ದಾವೆ ಇವು. ಯಾಕೆಂದ್ರೆ ಈಗಾಗಲೇ ಹಲವು ಸಲ ಹೇಳಿದೆ, ಈ ಮಾತನ್ನು ಹೇಳ್ತಾ ಇರ್ತೀನಿ ನಾನು, ಕೋಟ್ಯಾಧೀಶರನ್ನ ಇಲ್ಲಿ ಆಯ್ಕೆ ಆಗ್ತಾ ಇರ್ತಾರಪ್ಪ. ತಿರ್ಗ ಕೋಟ್ಯಾಧೀಶರು ಹೆಂಗೆ ಆದರೂ ಏನಾದರೂ ಅದ್ರ ಬಗ್ಗೆ ಚರ್ಚೆ ವ್ಯರ್ಥನ. ಯಾಕೆ ಈಗ ಎಲ್ಲರಿಗೂ ಗೊತ್ತಿ, ಗಡದವ್ರಿಗೆ ಗೊತ್ತದ, ನಿಮಗೂ ಗೊತ್ತದ, ಇನ್ನೊಬ್ರಿಗೆ ಗೊತ್ತದ, ಶಶಿಕಾಂತ್ ಅವ್ರಿಗೆ ಗೊತ್ತದ, ಪಡಸಲಿಗೆ ನಮ್ಮ ಶಶಿಕಾಂತ್ ಪಡಸಲಿ ಅವ್ರಿಗೆ ಆಯಿತು, ಇನ್ನುಳಿದವ್ರಾಯ್ತು, ನಮ್ಮ